ಈಗಾಗಲೇ ಎಸ್.ಟಿ. ಮೀಸಲಾತಿ ಪಟ್ಟಿಯಲ್ಲಿರುವಂತಹ ಕುರುಬ ಸಮುದಾಯವನ್ನು ಅಖಂಡ ಕರ್ನಾಟಕಕ್ಕೆ ವಿಸ್ತಾರ ಮಾಡಿ ಅಖಂಡ ಕರ್ನಾಟಕದ ಕುರುಬರು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಇದನ್ನ ಬಹಿರಂಗವಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರುವಂತಹ ನಾಗರಾಜ್ ಅವರ ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಕಾಗಿನೆಲೆ ಮಹಾಸಂಸ್ಥಾನದ ಶಕ್ತಿಪೀಠವಾಗಿರುವಂಥ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿರುವಂತಹ ಕಾರ್ಯಕ್ರಮದಲ್ಲಿ ಅವರಿಗೆ ನೇರವಾಗಿ ಹೇಳಿರುವಂಥದ್ದು, ನಾವು ನಿಮ್ಮ ಕನಕ ಟಿವಿನಲ್ಲಿ ನಿರಂತರವಾಗಿ ಎಸ್.ಟಿ. ಮೀಸಲಾತಿಯ ಬಗ್ಗೆ ಯಾವ ವಿಚಾರಗಳನ್ನು ಹೇಳಬೇಕು ಅದನ್ನು ಹೇಳ್ತಾ ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ಸಮುದಾಯದ ಪ್ರತಿಯೊಬ್ಬರಿಗೂ ಸಹ ಎಸ್.ಟಿ. ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಸರಿಪಡಿಸಬೇಕು. ಪ್ರತಿಯೊಬ್ಬರೂ ಸಹ ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಸಾಧಕ ಬಾಧಕಗಳ ಬಗ್ಗೆ ನೀವೆಲ್ಲರೂ ಸಹ ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬರ್ತಾ ಇದ್ದೇವೆ. 2015ರಿಂದ ನಿರಂತರವಾಗಿ 8 ವರ್ಷಗಳ ಕಾಲ ರಾಜ್ಯ ಸರ್ಕಾರದ 3 ಸರ್ಕಾರಗಳಲ್ಲಿ ಒತ್ತಡ ಏರಿ ಮನವಿ ಕೊಟ್ಟು ನಾವು ಏನೇನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದೇವೆ. ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಸಹ ನಾವು ಮಾಡಿದ್ದೇವೆ. ಯಾವುದೇ ನಮ್ಮ ಸಮುದಾಯದ ಯಾವ ರಾಜಕಾರಣಿಗಳು MLAಗಳು ಮುಂದೆ ನಿಂತ್ಕೊಂಡು ನಾವಿದ್ದೀವಿ ಅಂತ ಹೇಳಿಲ್ಲ. ಆದರೂ ಸಹ ಏನು ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಅಂಗಳಕ್ಕೆ ಕುರುಬರ ಎಸ್.ಟಿ. ಮೀಸಲಾತಿ ಕುರುಬರ ಜೀವನದ ಭವಿಷ್ಯದ ಚೆಂಡನ್ನು ಕೇಂದ್ರ ಸರ್ಕಾರದ ಅಂಗಳಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ. ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಚೆಂಡಿದೆ. ನಾವು ಹೊಸದಾಗಿ ಏನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರುವಂಥ ವಿಚಾರ, ಜಗದ್ಗುರುಗಳು ಕೇಳ್ತಾ ಇರುವಂಥ ವಿಚಾರ, ನಾವಾಗಲೇ ಬ್ರಿಟಿಷರ ಕಾಲದಿಂದಲೂ ಇದ್ದೀವಿ. ಕೊಡಗು ಕ್ರಮ ಸಂಖ್ಯೆ 28ರಲ್ಲಿ ಕೊಡಗಿನಲ್ಲಿ ಕುರುಬರು ಎಸ್.ಟಿ. ಪಟ್ಟಿನಲ್ಲಿ ಇದ್ದಾರೆ. ಬ್ರಾಕೆಟ್ ರಿಮೂವ್ ಮಾಡಿ ಅಖಂಡ ಕರ್ನಾಟಕದ ಕುರುಬರಿಗೆ ಎಸ್.ಟಿ. ಆಗುತ್ತೆ. ಹೊಸದಾಗಿ ಸೇರ್ಪಡೆ ಆಗುವಂಥದ್ದಲ್ಲ, ವಿಸ್ತಾರ ಮಾಡಿ, ಬ್ರಾಕೆಟನ್ನು ರಿಮೂವ್ ಮಾಡಿ. ಸಮಾನಾರ್ಥ ಪದದ ಅಡಿನಲ್ಲಿ ನೀವು ಕೊಡುವುದಾದರೆ 1991ರಲ್ಲಿ 5 ಜಾತಿಗಳನ್ನು, ವಾಲ್ಮೀಕಿ ಸಮುದಾಯದ 5 ಜಾತಿಗಳನ್ನು ಸೇರ್ಪಡೆಗೊಳಿಸಿದ್ರಲ್ಲ. ಪಕ್ಕದ ರಾಜ್ಯದ ಸೌರಾಷ್ಟ್ರ ಬಾರ್ಡ್ರಲ್ಲಿರುವಂತಹ ನಾಯಕಡ ಅಂತ ಒಂದು ಸಮುದಾಯವನ್ನು ನಾಯಕ ಅಂತ 2 ಸಮಾನಾರ್ಥ ಪದ ಅಂತ ಸೇರ್ಪಡೆ ಮಾಡಿದ್ರಲ್ಲ. ಅದೇ ರೀತಿಯಾಗಿ ಕರ್ನಾಟಕದಲ್ಲೇ ಇರುವಂತಹ ಕುರುಬ ಸಮುದಾಯ, ಎಸ್.ಟಿ. ಪಟ್ಟಿಯಲ್ಲಿರುವಂತಹ ಕುರುಬ ಸಮುದಾಯದ ಜಾತಿಗಳಾದಂತಹ ಕುರುಬ, ಕೊಡಗಿನಲ್ಲಿ ಕ್ರಮ ಸಂಖ್ಯೆ 28, ಬೀದರ್ನಲ್ಲಿ ಗೊಂಡ ರಾಜಗೊಂಡ, ಕುರುಬನ್ಸು, ಕಾಟು ನಾಯಕನ್ನು, ಬೆಟ್ಟ ಕುರುಬ, ಜೇನು ಕುರುಬ, ಕಾಡು ಕುರುಬ, ಈ ರೀತಿ 7 ಜಾತಿಗಳು ಇವತ್ತು ಕರ್ನಾಟಕದಲ್ಲಿ ಎಸ್.ಟಿ. ಪಟ್ಟಿನಲ್ಲಿದೆ. 86, 91, 76 ಇವತ್ತು 2026ಅಲ್ಲೂ ಸಹ ನಾವು ಎಸ್.ಟಿ. ಪಟ್ಟಿನಲ್ಲಿ ಇದ್ದೀವಿ. ಇದನ್ನು ವಿಸ್ತಾರ ಮಾಡಿ. ಈ ಪ್ರಕ್ರಿಯೆ ಏನಿದೆಯಲ್ಲ, ಈ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ. 8 ತಿಂಗಳ ಕಾಲ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಏರಿ ಕುರುಬರಿಗೆ ಎಸ್.ಟಿ. ಮೀಸಲಾತಿ ಏನು ವಿಸ್ತಾರ ಮಾಡೋದಕ್ಕೆ, ಜೀವ ಕೊಡೋದಕ್ಕೆ ಅಂತಲೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರೇನೋ, ಆ ಬೀರಪ್ಪ ರೇವಣಸಿದ್ದೇಶ್ವರ ಅವರನ್ನು ಮುಖ್ಯಮಂತ್ರಿ ಮಾಡಿಸಿದ್ರೇನೋ ಅನ್ನಿಸ್ತಾ ಇದೆ. ಅವರಿಗೆ ನಮಗೆ ದೊಡ್ಡದೊಂದು ಸಲಾಮ್ ಹೇಳ್ಬೇಕು. ನಾವು ಅವರ ಏನು ಸಹಕಾರವನ್ನು, ಅವರ ಸಹಾಯವನ್ನು ನಾವು ಮರೆಯೋಗಿಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ ಅಂಗಳದಲ್ಲಿ ಕುರುಬರ ಎಸ್.ಟಿ. ಮೀಸಲಾತಿಯ ಚೆಂಡಿದೆ. ನಾವು ಈಗ ಅದನ್ನು ಅಖಂಡ ಕರ್ನಾಟಕಕ್ಕೆ ವಿಸ್ತಾರ ಮಾಡಿಕೊಳ್ಬೇಕು. ಇದು ಯಾರೋ ಒಬ್ಬರು ಸ್ವಾಮೀಜಿ ಮಾಡ್ತಾರೆ, ರುದ್ರಣ್ಣ ಮಾಡ್ತಾರೆ, ರಾಜಮೌರ್ಯ ಅವರು ಏನೋ ಮಾತಾಡ್ತಾರೆ, ಅವ್ರಿಗಾಗಿದ್ದು ನಮಗೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಲ್ಪನೆಗಳನ್ನು ಇಟ್ಕೊಂಡಿದ್ದೀರಲ್ಲ, ಅದನ್ನೆಲ್ಲ ತೆಗೆದು ಬಿಡಿ. ಅಖಂಡ ಕರ್ನಾಟಕದ ಪ್ರತಿಯೊಬ್ಬ ಕುರುಬರು ಸಹ ಇದಕ್ಕೆ ಜವಾಬ್ದಾರರು. ಇದಕ್ಕೆ ಪ್ರತಿಯೊಬ್ಬರೂ ಸಹ ಭಾಗಿದಾರರಾಗಬೇಕು. ಯಾಕೆಂದರೆ ಈ ಸಮುದಾಯವನ್ನು ಪಾತಾಳಕ್ಕೆ ಇಳಿಸಿ ಆಗೋಗಿದೆ ನಾವು. ಇದಕ್ಕೆ ಯಾರು ಬೇರೆಯವರು ಹೊಣೆಗಾರಿಕೆ ಮಾಡೋದ ಆಗಲ್ಲ. ನಮಗೆ ನಾವೇ ನಮ್ಮ ಸ್ವಯಂಕೃತ ಅಪರಾಧಗಳಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಎಸ್.ಟಿ. ಮೀಸಲಾತಿಯ ವಿಚಾರದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಇವತ್ತು ಪಾತಾಳಕ್ಕೆ ಇಳಿದಿದ್ದೇವೆ. ಕರ್ನಾಟಕದ ಎಲ್ಲ ಜಾತಿಗಳನ್ನು ತೆಗೆದುಕೊಂಡ್ರೆ ತಮ್ಮದೇ ಆದಂತಹ ವೈಶಿಷ್ಟ್ಯ, ತಮ್ಮದೇ ಆದಂತಹ ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೀವಿ, ಮೈಕ್ರೋ ಕಮ್ಯುನಿಟಿಗಳಿಂದ ಹಿಡಿದು. ಆದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಕುರುಬರು ಮಾತ್ರ ಅಲೆಮಾರಿಗಳಿಗಿಂತ ಕೆಳಮಟ್ಟಕ್ಕಿದ್ದಾರೆ ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಹೇಳ್ತಾ ಇದೆ. ಈಗ ಎಸ್.ಟಿ. ಮೀಸಲಾತಿಯನ್ನು ವಿಸ್ತಾರ ಮಾಡಬೇಕು. ಎಸ್.ಟಿ. ಮೀಸಲಾತಿ ನಮಗೆ ಕೊಡಿ ಸ್ವಾಮಿ, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಮನವಿ ಮಾಡಿರುವಂತಹ ಜಗದ್ಗುರುಗಳು
ನಾವು ಇವತ್ತು ಏನು ಇದೇ 5ನೇ ತಾರೀಕಿಂದ ನಾವು ರಾಜ್ಯ ಪ್ರವಾಸವನ್ನು ಅಂದರೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಇದೇ 5ನೇ ತಾರೀಕು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ನಾವು ದೊಡ್ಡ ದೊಡ್ಡ ಸಭೆಗಳನ್ನು ಮಾಡೋದಿಲ್ಲ. ನಾವು ಯಾರನ್ನು ಸ್ಟೇಜ್ ಮೇಲೆ ಕೂರಿಸಿ ಅವರಿಗೆ ಹಾರ ತುರಾಯಿ ಹಾಕೋದಿಲ್ಲ. ನಾವು ಯಾರನ್ನು ಹೊಗಳೋದು ಇಲ್ಲ. ನಾವು ಸಭೆಗಳನ್ನು ಮಾಡುವಂಥದ್ದು ಜಾಗೃತಿ ಸಭೆಗಳು. ಏನು ಮಾಡಬೇಕು, ಜಗದ್ಗುರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಜಗದ್ಗುರುಗಳ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ, ಮುಂದೆ ನಾವು ಯಾವ ರೀತಿ ಪ್ರಕ್ರಿಯೆಗಳನ್ನು ಮಾಡಬೇಕು ಅನ್ನೋ ಒಂದು ರೂಪುರೇಷವನ್ನು ಇಟ್ಕೊಂಡು ಇದೇ 5ನೇ ತಾರೀಕು ಜುಲೈ 5ನೇ ತಾರೀಕು ಲಿಂಗಸಗೂರು ಪಟ್ಟಣದ ಅವ್ರ ಜೊತೆ ಚರ್ಚೆ ಮಾಡಿ ಅಲ್ಲಿ ಈ ಕಾರ್ಯಕ್ರಮ ಮಾಡಬೇಕು. ಲಿಂಗಸಗೂರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಿಂದೆ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಆದಾಗಲೂ ಸಹ ನಾವು ಈ ರಾಯಚೂರು ಜಿಲ್ಲೆ ಲಿಂಗಸಗೂರಿಂದಲೇ ಪ್ರಾರಂಭ ಮಾಡಿದ್ದು. ಆ ಕಾರಣಕ್ಕೋಸ್ಕರವಾಗಿ ನಾವು ಲಿಂಗಸಗೂರಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಕುಲಶಾಸ್ತ್ರೀಯ ಅಧ್ಯಯನ ಕಾಗಿನೆಲೆ ಮಠದಲ್ಲಿ ಫಸ್ಟು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆಗಿದ ತಕ್ಷಣ ಪ್ರಾರಂಭಿಕವಾಗಿ ಪೈಲಟ್ ಅಂತ ಹೇಳ್ಬಿಟ್ಟು ನಾವು ದೇವರಗುಡ್ಡದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಚಾಲನೆ ಕೊಡ್ತಾರೆ. ಅದಾದ ನಂತರ ಅಧಿಕೃತವಾಗಿ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಆಗೋದು ಲಿಂಗಸಗೂರು, ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ. ಅಲ್ಲಿ ಮಾನ್ವಿ ತಾಲೂಕು ಮತ್ತು ಲಿಂಗಸಗೂರು ತಾಲೂಕುಗಳಲ್ಲಿ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿದ್ದೀವಿ. ಈಗ ಜುಲೈ 5ನೇ ತಾರೀಕು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಪ್ರತಿ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಜಾಗೃತಿ ಸಭೆಗಳು. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ಇವರು ಅನ್ನೋದಲ್ಲ. ಎಲ್ಲರೂ ಒಂದೇ. ST ಮೀಸಲಾತಿಯ ವಿಚಾರದಲ್ಲಿ ನಾವೆಲ್ಲರೂ ಒಂದೇ ಹಾದಿನಲ್ಲಿ ಹೋಗಬೇಕು. ನಾನು ಆಗಲೇ ಹೇಳದ್ನಲ್ಲ, ಇಲ್ಲಿ ಯಾರು ವೇದಿಕೆಗಳಿಗೆ ನಾವು ಚೇರ್ ಹಾಕೋದಿಲ್ಲ, ಸನ್ಮಾನ ಮಾಡೋದಿಲ್ಲ, ಹೊಗಳೋದಿಲ್ಲ, ಏನಿಲ್ಲ. ಜಗದ್ಗುರುಗಳ ಏನು ಆದೇಶ, ಜಗದ್ಗುರುಗಳ ಏನು ಮಾರ್ಗದರ್ಶನ ಇದೆ ಅದು ಇಡೀ ಸಮುದಾಯಕ್ಕೆ ತಿಳಿಸಬೇಕಾದಂಥ ವಿಚಾರ ನಾವು ತಿಳಿಸ್ತೇವೆ. ಮುಂದೆ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕುಗಳಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋ ವಿಚಾರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 5ನೇ ತಾರೀಕು ನಾವು ರಾಯಚೂರು ಜಿಲ್ಲೆಯ ಲಿಂಗಸೂರಿಗೆ ನಾವು ಬರ್ತಾ ಇದ್ದೇವೆ. ಅದಾದ ನಂತರ ಬೇರೆ ಬೇರೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಭಾಗ, ಬೆಳಗಾವಿ ಭಾಗ ಒಂದು ದಿವಸ ನಾವು ಮಾಡ್ತಾ ಇದ್ದೇವೆ, ಬೆಳಿಗ್ಗೆ ಒಂದು ಸಂಜೆ ಒಂದು. ಅದಾದ ನಂತರ ಗುಲ್ಬರ್ಗ ಮತ್ತು ಯಾದಗಿರಿ ಒಂದು ದಿವಸ ಮಾಡ್ತಾ ಇದ್ದೇವೆ. ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸಭೆಗಳನ್ನು ಮಾಡಿ ನಾವು ಅದು ಏನು ಮುಂದೆ ನಾವು ಯಾವ ರೀತಿ ಹೋಗಬೇಕು, ಒಗ್ಗಟ್ಟಿನಿಂದ ಯಾವ ರೀತಿ ಹೋಗಬೇಕು ಅನ್ನೋ ವಿಚಾರವಾಗಿ ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಜಗದ್ಗುರುಗಳ ಏನು ಆದೇಶ ಇದೆಯಲ್ಲ ಈ ಎಲ್ಲವನ್ನು ತಿಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಯಾಕೆ ಈ ವಿಚಾರವನ್ನು ನಾವು ಹೇಳ್ತಾ ಇದ್ದೇವೆ ಅಂದರೆ, ಈ ಸಮುದಾಯ ಭವಿಷ್ಯದಲ್ಲಿ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳಾಗಿರ್ಬೋದು, ಶೈಕ್ಷಣಿಕವಾಗಿ ಕುಸಿತಾ ಇರುವಂಥ ವಿಚಾರ ಆಗಿರ್ಬೋದು, ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯೇ ಇಲ್ಲದಂತಹ ವಿಚಾರದಲ್ಲಿ ಕೊನೆಯ ಪಕ್ಷ ನಾವೆಲ್ಲವನ್ನೂ ಕಳ್ಕೊಂಡಿದ್ವಿ. ರಾಜಕೀಯ ಕ್ಷೇತ್ರದಲ್ಲೂ 0 ಅಂತ ಹೋಗ್ತಾ ಇದ್ದೇವೆ. ನಮಗೆ ಇವಾಗ ಅವಶ್ಯಕವಾಗಿ ಹಿಂದೆ ಕೈಯಲ್ಲಿದ್ದನ್ನು ನಾವು ಕಳ್ಕೊಂಡಿದ್ದೀವಿ. ನಾವು ಯಾರದ್ದು ಮೀಸಲಾತಿಯನ್ನು ಕಸಿತಾ ಇಲ್ಲ, ಯಾರದ್ದು ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರುವಂಥದ್ದು ನಮ್ಮ ಹಕ್ಕು ಬ್ರಿಟಿಷರ ಕಾಲದಿಂದಲೂ ನಾವಿದ್ದೇವೆ. ನಮಗೆ ನಮ್ಮ ಹಕ್ಕು ನಾವು ಕಳ್ಕೊಂಡಿದ್ದೀವಿ, ದಯಮಾಡಿ ಕೊಡಿ ಸ್ವಾಮಿ ಅಂತೇಳಿ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ನಮ್ಮ ಜಗದ್ಗುರುಗಳ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ ಅದರಂತೆ ನಾವೆಲ್ಲರೂ ಸಹ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ನಾವು ಈ ಕೆಲಸವನ್ನು ಮಾಡೋಣ. ಪ್ರತಿಯೊಬ್ಬನ ಜವಾಬ್ದಾರಿ. ಇಲ್ಲಿ ಯಾರೂ ದೊಡ್ಡವರಲ್ಲ, ಈ ವಿಚಾರವನ್ನು ತಿಳಿದುಕೊಳ್ಳಿ. ಇದು ಸಮುದಾಯದ ಜೀವನ ಮತ್ತು ಭವಿಷ್ಯದ ಪ್ರಶ್ನೆ. ಈಗಲೂ ನಾವು 1976, 1986, 1991 3 ಬಾರಿ ನಮ್ಮ ನಿರ್ಲಕ್ಷ್ಯದಿಂದ ನಾವು ಕಳ್ಕೊಂಡಿದ್ದೇವೆ. 86ರಲ್ಲಿ ನಾವೆಲ್ಲರೂ ಅಖಂಡ ಕರ್ನಾಟಕದ ಕುರುಬರು ST ಪಟ್ಟಿನಲ್ಲಿದ್ವಿ. 7 ತಿಂಗಳ ಕಾಲ ST ಪಟ್ಟಿನಲ್ಲಿದ್ದಂಥದ್ದು ಶೈಕ್ಷಣಿಕವಾಗಿ. ಅದನ್ನು ವಾಪಸ್ ಹೋದಾಗ ನಾವು ಯಾರೂ ಮಾತಾಡಲೇ ಇಲ್ಲ. 91ರಲ್ಲಿ ವಾಲ್ಮೀಕಿ ಸಮುದಾಯದ 5 ಜಾತಿಗಳು ಒಳಗಡೆ ಬಂದಾಗ ಕುರುಬರದು ಒಂದೇ ಒಂದು ಲೆಟರ್ ಕೊಟ್ಟಿದ್ರೆ ಆಗ್ತಿತ್ತು. ಅವಾಗಲೂ ನಾವು ಕಳ್ಕೊಂಡ್ವಿ. 76ರಲ್ಲಿ ಲೋಕಸಭೆಯಲ್ಲಿ ಮಂಡನೆ ಆಗಿರುವಂತಹ ವಿಚಾರ ಈಗ ಮತ್ತೊಮ್ಮೆ 4ನೇ ಬಾರಿಗೆ ಒಂದು ಅವಕಾಶ ಬೀರಪ್ಪ ದೇವರು, ರೇವಣಸಿದ್ದೇಶ್ವರರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಒಕ್ಕೊರಳಿನಿಂದ ನಾವು ಮುನ್ನಡೆದ್ರೆ 100ಕ್ಕೆ 100 ಭಾಗ ನಮಗೆ ನಂಬಿಕೆ ಇದೆ. 100ಕ್ಕೆ 3 ನಂಬಿಕೆ ಇದೆ. ಕೇಂದ್ರ ಸರ್ಕಾರದವರು ಕುರುಬ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಕುರುಬರಿಗೆ ST ಮೀಸಲಾತಿ ವಿಸ್ತಾರ ಮಾಡ್ತಾರೆ. ಒಂದು ಕಡೆ
ನಾವು ಈ ಸಮುದಾಯ ಯಾವ ರೀತಿ ಇದೆ ಅಂತಂದರೆ ನೋವನ್ನು ಅನುಭವಿಸ್ಕೊತೀವಿ ರೀ. ಯಾರೆಷ್ಟೇ ತೊಂದರೆ ಕೊಟ್ಟರು ಅನುಭವಿಸ್ಕೊಳ್ತೀವಿ, ಬೇರೆಯವ್ರು ಕೊಟ್ಟರು ಅನುಭವಿಸ್ಕೊಳ್ತೀವಿ, ನಮ್ಮೊಳಗಿರುವಂಥವರೇ ನಮಗೆ ಕೊಟ್ಟರು ಅನುಭವಿಸ್ಕೊಳ್ತೀವಿ. ಎಲ್ಲವನ್ನು ತಡ್ಕೊಂಡು ಈ ಸಮುದಾಯ ಕರ್ನಾಟಕದಲ್ಲಿ ಇನ್ನೂ ಜೀವನ ಮಾಡ್ತಾ ಇದೆ. ನಾವು ಈ ಒಂದು ವಿಚಾರವಾಗಿ ನಮಗೆ ಮುಂದೆ ಯಾವುದೇ ಬಾಗಿಲುಗಳಿಲ್ಲ, ಯಾವುದೇ ಬೆಳಕಿಲ್ಲ. ನಾವು ಕತ್ತಲಿನಿಂದ ಬೆಳಕಿನಡೆಗೆ ಬರಬೇಕಾದ್ರೆ ಒಂದು ಇದೆ, ಇದು ಜಗದ್ಗುರುಗಳ ಏನು ಶಕ್ತಿ, ಅವರ ಶಕ್ತಿ ಏನು ಅನ್ನೋದು ಇಡೀ ಸರ್ಕಾರಗಳಿಗೆಲ್ಲ ಗೊತ್ತಿದೆ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.